ಪ್ರೀತಿಯ ವೀಕ್ಷಕರಿಗೆಲ್ಲ ನಿರಂತರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮಧುಶ್ರೀ HR ವಸಂತ. ಇವತ್ತಿನ ವಿಷಯ ಶ್ರೀಮಂತಿಕೆಯ ಗುಟ್ಟು. ಒಬ್ಬ ವ್ಯಕ್ತಿ ಶ್ರೀಮಂತ ಆಗ್ತಿದ್ದಾನೆ ಅಂದರೆ ಅವನಲ್ಲಿ ಕೆಲವೊಂದು ಬದಲಾವಣೆಗಳು ಕಾಣಿಸ್ಕೊಳ್ತಾವಂತೆ. ಆ ಬದಲಾವಣೆಗಳು ಕಂಡಾಗ ಅವನು ಶ್ರೀಮಂತ ಆಗ್ತಾನಂತೆ. ಆ ಶ್ರೀಮಂತನಾಗಬೇಕು ಅಂದರೆ ಈ 5 ಬದಲಾವಣೆಗಳು ಖಂಡಿತವಾಗ್ಲೂ ಇದ್ದೇ ಇರಬೇಕಂತೆ. ಆ ಬದಲಾವಣೆಗಳು ಯಾವುವು ಅಂತ ಹೇಳ್ತಾ ಹೋಗ್ತೀನಿ. ಇದು ನಾನು ಹೇಳಿರೋದಲ್ಲ, ಚಾಣಕ್ಯ ನೀತಿಯ ಪ್ರಕಾರ ಈ 5 ಬದಲಾವಣೆಗಳು ಕಂಡ್ರೆ ಅವನು ಖಂಡಿತ ಶ್ರೀಮಂತ ಆಗ್ತಾನೆ. ಚಾಣಕ್ಯರು ಹೇಳಿದಾಗೆ ಆ 5 ಬದಲಾವಣೆಗಳು ಯಾವುವು ಅಂತ ಪೂರ್ತಿಯಾಗಿ ವಿಡಿಯೋ ನೋಡಿದ್ರೇ ನಿಮ್ಗೆ ಅರ್ಥ ಆಗೋದು. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಬನ್ನಿ ಹೇಳ್ತಾ ಹೋಗ್ತೀನಿ ಆ 5 ಬದಲಾವಣೆಗಳು ಯಾವುವು ಅಂತ. ಚಾಣಕ್ಯ ಹೇಳೋ ಪ್ರಕಾರ ನಮ್ಮ ಜೀವನದ 5 ಬದಲಾವಣೆಗಳಲ್ಲಿ, ಶ್ರೀಮಂತರಾಗೋ ಆ 5 ಬದಲಾವಣೆಗಳಲ್ಲಿ ಮೊದಲನೇ ಬದಲಾವಣೆ ಏನು ಗೊತ್ತಾ? ಸಮಯನ ಪ್ರೀತಿಸೋದು, ಸಮಯಕ್ಕೆ ಬೆಲೆ ಕೊಡೋದು, ಮಹತ್ವ ಕೊಡೋದು, ಸಮಯನ ಸದುಪಯೋಗ ಪಡಿಸ್ಕೊಳ್ಳುವಂಥದ್ದು, ಸಮಯವನ್ನು ಪ್ರೀತಿಸುವಂಥದ್ದು. ಅಂದರೆ ನಾವು ಬೆಳಿಗ್ಗೆ ಎದ್ದೇಳುವಾಗಲೇ ಎಷ್ಟು ಗಂಟೆಗೆ ನಾಳೆ ನಾನು ಎದ್ದೇಳಬೇಕು ಅಂತ ಹಿಂದಿನ ದಿನವೇ ನಾವು ಪ್ಲ್ಯಾನ್ ಮಾಡಬೇಕು. ಏಳೋ ಸಮಯದಿಂದ ಹಿಡಿದು ರಾತ್ರಿ ಮಲಗೋವರೆಗೂ ಆ ಸಮಯನ ಸಂಪೂರ್ಣವಾಗಿ ಸದುಪಯೋಗ ಪಡಿಸ್ಕೊಳ್ಳೋವಂಥದ್ದು. ಈ ಸಮಯವನ್ನು ಸದುಪಯೋಗ ಪಡಿಸ್ಕೊಳ್ಳೋವಂತಹ, ಸಮಯವನ್ನು ಗೌರವಿಸುವಂತಹ, ಸಮಯಕ್ಕೆ ಸರಿಯಾದ ಮಹತ್ವ ಕೊಡುವಂತಹ ವ್ಯಕ್ತಿ ಖಂಡಿತವಾಗ್ಲೂ ಶ್ರೀಮಂತ ಆಗೇ ಆಗ್ತಾನೆ ಅಂತ ಚಾಣಕ್ಯರು ಹೇಳ್ತಾರೆ. ನೋಡಿ, ಒಬ್ಬ ದೇಶ ಕಾಯೋನಿಗೂ 24 ಗಂಟೆ ಟೈಮೇ ಇರೋದು. ಒಬ್ಬ ದೇಶವನ್ನು ಆಳ್ತಾ ಇರ್ತಕ್ಕಂಥ ವ್ಯಕ್ತಿಗೂ 24 ಗಂಟೆ ಟೈಮೇ ಇರೋದು. ಒಬ್ಬ ಭಿಕ್ಷುಕನಿಗೂ 24 ಗಂಟೆ ಟೈಮೇ ಇರೋದು. ಒಬ್ಬ ಏನಾದರೂ ದೊಡ್ಡ ಸಾಧನೆ ಮಾಡಬೇಕು ಅಂದ್ಕೊಂಡಿರೋನಿಗೂ 24 ಗಂಟೆ ಟೈಮೇ ಇರೋದು. ಪ್ರತಿಯೊಬ್ಬ ವ್ಯಕ್ತಿಗೂ 24 ಗಂಟೆ ಟೈಮೇ ಇರೋದು. ಆ ಸಮಯನ ಯಾರು ಸರಿಯಾಗಿ ಉಪಯೋಗಿಸ್ಕೊಳ್ತಾರೋ ಆ ವ್ಯಕ್ತಿ ಮಾತ್ರ ಜೀವನದಲ್ಲಿ ಯಶಸ್ವಿ ವ್ಯಕ್ತಿಯಾಗಿ ಬೆಳೀತಾನೆ. ನೋಡಿ, ಅಂಬಾನಿಯವ್ರಿಗೂ 24 ಗಂಟೆ ಟೈಮು ಅಲ್ವಾ? ನಮ್ಮಂಥ ಸಾಮಾನ್ಯ ವ್ಯಕ್ತಿಗೂ ಕೂಡ 24 ಗಂಟೆ ಟೈಮು. ಅಂಬಾನಿಯವರು ಸಮಯನ ಯಾವ ರೀತಿ ಉಪಯೋಗಿಸ್ಕೊಂಡ್ರು ಆ ರೀತಿ ಎಲ್ಲರೂ ಉಪಯೋಗಿಸ್ಕೊಳ್ಳೋದಾದರೆ, ಅಂದರೆ ಸಮಯಕ್ಕೆ ಮಹತ್ವ ಕೊಟ್ಟು ನಾಳೆ ಮಾಡೋ ಕೆಲಸನ ಹಿಂದೆ ಈ ಕ್ಷಣನೇ ಮಾಡೋ ಅಂತಹ ವ್ಯಕ್ತಿ ನಾವಾದರೆ, ಆ ಬದಲಾವಣೆ ನಮ್ಮಲ್ಲಿ ಬಂದರೆ ಖಂಡಿತವಾಗ್ಲೂ ನಾವು ಶ್ರೀಮಂತರಾಗ್ತೀವಿ, ಹಣವನ್ನು ಗಳಿಸ್ತೀವಿ ಅಂತ ಚಾಣಕ್ಯರು ಹೇಳ್ತಾರೆ. ಇನ್ನು ಎರಡನೇದು, ನಿರಂತರ ಕಲಿಕೆ. ಸ್ನೇಹಿತರೆ, ಚಾಣಕ್ಯರು ಹೇಳೋ ಪ್ರಕಾರ ಜೀವನದ ಪ್ರತಿಯೊಂದು ಹಂತ, ಅಂದರೆ ಪ್ರತಿನಿತ್ಯ ನಾವು ಕಲಿತಾ ಹೋಗಬೇಕಂತೆ. ನಿರಂತರವಾಗಿ ನಾವು ಏನನ್ನಾದರೂ ಒಂದು ಹೊಸ ವಿಷಯನ ಕಲಿತಾನೇ ಇರಬೇಕಂತೆ. ಆ ಬದಲಾವಣೆ ಯಾವ ಮನುಷ್ಯನಲ್ಲಿ ಇರುತ್ತೋ ಆ ಮನುಷ್ಯ ಖಂಡಿತವಾಗ್ಲೂ ಶ್ರೀಮಂತನಾಗೋದ್ರಲ್ಲಿ ಸಂದೇಹನೇ ಇಲ್ಲ ಅಂತ ಹೇಳ್ತಾರೆ. ಚಾಣಕ್ಯ ಹೇಳೋ ಪ್ರಕಾರ ಹೊಸ ವಿಷಯ, ಒಳ್ಳೆಯ ವಿಷಯ ಯಾವುದಾದ್ರೂ ದಿನನಿತ್ಯ ಕಲಿತಾನೇ ಇರಬೇಕಂತೆ. ಎಷ್ಟು ಸಾಧ್ಯನೋ ಅಷ್ಟು. ಡಾಕ್ಟರ್ ರಾಜ್ಕುಮಾರು ದೊಡ್ಡ ವ್ಯಕ್ತಿ, ನಟ ಸಾರ್ವಭೌಮ, ಇವತ್ತಿಗೂ ಅವರು ಅಜರಾಮರ. ಆ ವ್ಯಕ್ತಿ ಹೇಳ್ತಾ ಇದ್ರಂತೆ, ಕಲಿಯೋದು ಸಾಗರದಷ್ಟಿದೆ ಅಂತ. ಎಷ್ಟೊಂದು ಬಿರುದು ಬಾವಲಿಗಳನ್ನ ಪಡ್ಕೊಂಡಂತಹ ಆ ವ್ಯಕ್ತಿ ಕೂಡ ಹೇಳ್ತಾ ಇದ್ದಿದ್ದು ಕಲಿಯುವಂಥದ್ದು ಸಾಗರದಷ್ಟಿದೆ ಅಂತ. ನಾವೆಲ್ಲ ಕಲ್ತಾಗೋಗಿದೆ ಅಂತ ನಾವು ಯಾವತ್ತು ಅಂದ್ಕೊಳ್ತೀವೋ ಆವತ್ತಿಗೆ ನಮ್ಮ ಜೀವನನೇ ಮುಗೀತು ಅಂತ. ನಾವೇನಾದರೂ ಕಲಿಬೇಕು, ಏನಾದರೂ ಅಂದರೆ ಒಳ್ಳೆಯದನ್ನು, ಜೀವನಕ್ಕೆ, ನಮ್ಮ ಜೀವನದ ಅಗತ್ಯಕ್ಕೆ ಬೇಕಾದಂತಹ ಯಾವುದೇ ಉಪಯುಕ್ತ ಮಾಹಿತಿಯಾಗಿರ್ಬೋದು, ಯಾವುದೇ ಉಪಯುಕ್ತವಾದಂತಹ ಕೆಲಸ ಕಾರ್ಯ, ಯಾವುದೇ ಹೊಸ ವಿಷಯ, ಇದನ್ನು ನಾವು ನಿರಂತರವಾಗಿ ಕಲಿಯೋದರಲ್ಲಿ ತೊಡಗಿಸ್ಕೊಂಡಿದ್ದಾಗ ಖಂಡಿತವಾಗ್ಲೂ ನಾವು ಶ್ರೀಮಂತರಾಗೋದರಲ್ಲಿ ಸಂದೇಹನೇ ಇಲ್ಲ ಅಂತ ಚಾಣಕ್ಯರು ಹೇಳ್ತಾರೆ. ಉಳಿತಾಯ ಮತ್ತು ಖರ್ಚನ್ನು ನಿಯಂತ್ರಣದಲ್ಲಿ ಇಡೋದು. ನೋಡಿ, ಒಬ್ಬ ಶ್ರೀಮಂತ ಆಗಬೇಕು ಅಂದರೆ ಆ ವ್ಯಕ್ತಿಯಲ್ಲಿ ಈ ಗುಣ ತುಂಬ ಮುಖ್ಯ. ಚಾಣಕ್ಯರು ಹೇಳ್ತಾರೆ, ಒಬ್ಬ ಶ್ರೀಮಂತ ಆಗಬೇಕು ಅಂತ ಅಂದ್ಕೊಂಡ್ರೆ ಆತ ಹಣವನ್ನು ಗಳಿಸೋದಷ್ಟೇ ಅಲ್ಲ, ಉಳಿಸೋದು ತುಂಬ ಮುಖ್ಯ ಅಂತ ಹೇಳ್ತಾರೆ. ಹೌದಲ್ವಾ?
ಹಣವನ್ನು ಗಳಿಸೋದ್ರ ಜೊತೆಗೆ ಉಳಿಸೋದ್ರ ಜೊತೆಗೆ ಖರ್ಚನ್ನು ನಿಯಂತ್ರಣದಲ್ಲಿ ಇಡಬೇಕು ಅಲ್ವಾ? ಬೇಕಾದ್ದು ಬೇಡವಾದ್ದು ಎಲ್ಲ ತಗೊಳ್ಳೋದು, ಅದು ಉಪಯೋಗಕ್ಕೆ ಬರುತ್ತಾ ಬಿಡುತ್ತಾ ಯಾವುದು ಯೋಚನೆ ಮಾಡೋದಿಲ್ಲ ಅಲ್ವಾ? ಹೀಗಾದರೆ ನಾವು ಶ್ರೀಮಂತರು ಹೇಗಾಗ್ತೀವಿ? ತುಂಬ ಅವಶ್ಯಕತೆ ಇರೋದಕ್ಕಷ್ಟೇ ನಾವು ಖರ್ಚು ಮಾಡಬೇಕು ಹಣವನ್ನು ಸುಮ್ಮನೆ ನೀರು ಥರ ಖರ್ಚು ಮಾಡ್ತಿದ್ರೆ ಎಷ್ಟು ದುಡಿದ್ರೂ ಸಾಕಾಗಲ್ಲ ಅಲ್ವಾ? ಹಾಗಾಗಿ ಹಣವನ್ನು ಗಳಿಸೋದ್ರ ಜೊತೆಗೆ ಉಳಿತಾಯ ಮಾಡೋದ್ರ ಕಡೆ ಆದಷ್ಟು ಗಮನ ಕೊಡಿ. ಮತ್ತು ಹಣವನ್ನು ಗಳಿಸಿರುವಂಥ ಹಣವನ್ನು ಹೇಗೆ ಖರ್ಚು ಮಾಡಬೇಕು, ಯಾವುದಕ್ಕೆ ಖರ್ಚು ಮಾಡಬೇಕು, ಈ ಹಣವನ್ನು ನಾವು ಸುಮ್ಮನೆ ಬೇಡದಿರೋದಕ್ಕೆಲ್ಲ ಖರ್ಚು ಮಾಡ್ತಿದ್ದೀವಾ? ಎಲ್ಲಿ ಹಣ ಪೋಲಾಗ್ತಾ ಇದೆ, ಎಲ್ಲಿ ಹಣ ವ್ಯರ್ಥವಾಗಿ ಖರ್ಚಾಗ್ತಿದೆ, ಅದನ್ನೆಲ್ಲ ಗಮನದಲ್ಲಿಟ್ಕೋಬೇಕು. ಒಂದು ಬಡ್ಜೆಟ್ ಮಾಡ್ಕೊಳ್ಬೇಕು. ನಾವಿಷ್ಟು ದುಡಿತಾ ಇದ್ದರೆ, ತಿಂಗಳಲ್ಲಿ ನಮಗಿಷ್ಟು ಆದಾಯ ಇದ್ದರೆ ಖರ್ಚು ಎಷ್ಟಿರಬೇಕು? ಆದಾಯಕ್ಕಿಂತ ಹೆಚ್ಚು ಖರ್ಚಾದರೆ ನಾವು ಸಾಲ ಮಾಡ್ತೀವಿ, ಸಾಲಗಾರರಾಗ್ತೀವಿ, ಶ್ರೀಮಂತರಾಗಲ್ಲ, ಬಡವರಾಗ್ತೀವಿ. ಹಾಗಾಗಿ ನಾವು ಗಳಿಸಿದ ಹಣವನ್ನು ಉಳಿಸೋದು ಹೇಗೆ ಅನ್ನೋ ಪ್ರಜ್ಞೆ ನಮಗಿದ್ದಾಗ ನಾವು ಶ್ರೀಮಂತರಾಗ್ತೀವಿ ಅಂತ ಹೇಳ್ತಾ 4ನೇ ವಿಷಯಕ್ಕೆ ಬರೋಣ. ಇನ್ನು 4ನೇದು ಸಜ್ಜನರ ಸಹವಾಸ. ಎಷ್ಟು ಒಳ್ಳೆಯ ವಿಷಯ ಅಲ್ವಾ ಇದು? ಚಾಣಕ್ಯರ ಪ್ರಕಾರ ಸಹವಾಸ ಕೂಡ ಚೆನ್ನಾಗಿರ್ಬೇಕಂತೆ. ನಾವು ಯಶಸ್ವಿ ವ್ಯಕ್ತಿಗಳಾಗಬೇಕು, ನಾವು ಶ್ರೀಮಂತರಾಗಬೇಕು ಅನ್ನೋ ಆಸೆ ಆಕಾಂಕ್ಷೆ ಇದ್ದವರು ಒಳ್ಳೆಯವರ ಸಹವಾಸ ಕೂಡ ಮಾಡಬೇಕಂತೆ. ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ ಸರ್ವಜ್ಞ ಅಂತ ಸರ್ವಜ್ಞ ಕವಿಗಳು ಹೇಳಿದಾಗೆ, ಹಾಗೆ ನಮ್ಮ ಪೂರ್ವಜರು ಒಂದು ಗಾದೆ ಮಾಡಿದ್ದಾರೆ, ಸಗಣಿ ಜೊತೆ ಸರಸಕ್ಕಿಂತ ಗಂಧದ ಜೊತೆ ಗುದ್ದಾಟ ಲೇಸು ಅಂತ. ಸಗಣಿ ಜೊತೆ ಸರಸ ಆಡೋದ್ರಿಂದ ಮೈಯೆಲ್ಲ ಕೆಟ್ಟ ವಾಸನೆ ಬಂದರೆ, ಗಂಧದ ಜೊತೆ ಗುದ್ದಾಟ ಆಡಿದರೆ ಮೈಯಲ್ಲಿ ಸುಗಂಧ ಬರುತ್ತೆ, ಪರಿಮಳ ಬರುತ್ತೆ, ಒಂದು ಒಳ್ಳೆ ಸುವಾಸನೆ ಬರುತ್ತೆ ಅಂತ ಹೇಳ್ತಾರೆ ಅಲ್ವಾ? ನಾವು ಒಳ್ಳೆಯವರಾಗಿರಬೇಕು. ಅಂದರೆ ಒಳ್ಳೆಯವರ ಸಹವಾಸ ಮಾಡಬೇಕು. ನೋಡಿ, ಲಕ್ಷ್ಮಿ ಒಂದು ಹೆಣ್ಣು. ಒಬ್ಬ ವ್ಯಕ್ತಿಗೆ ಅವಳು ಆಕರ್ಷಿತಳಾಗ್ತಾಳೆ ಅಂದರೆ ಕೇವಲ ಅವನು ಶ್ರೀಮಂತ ಆಗಿರಬೇಕು, ಹಣ ಇರಬೇಕು ಅಂತಲ್ಲ, ಆ ಹಣವಂತನಲ್ಲಿ ಗುಣ ಕೂಡ ಇರಬೇಕಲ್ವಾ? ಮೊದಲು ನಾವು ಆ ಗುಣವನ್ನು ಬೆಳೆಸ್ಕೊಳ್ತಾ ಹೋದರೆ ಆ ಲಕ್ಷ್ಮಿ ಅನ್ನೋ ಹೆಣ್ಣು ಆಕರ್ಷಿತಳಾಗಿ ಅವನ ಜೊತೆ ಸದಾ ಇರ್ತಾಳಂತೆ. ಅಂಥ ಒಬ್ಬ ವ್ಯಕ್ತಿ ಖಂಡಿತವಾಗ್ಲೂ ಬಹುಬೇಗ ಶ್ರೀಮಂತನಾಗ್ತಾನೆ ಅಂತ ಚಾಣಕ್ಯ ಹೇಳ್ತಾರೆ. ಅದರಿಂದ ಒಳ್ಳೆಯವರ ಸಹವಾಸ ಮಾಡಿ, ಒಳ್ಳೆಯವರು ನೋಡಿ ಯಾವಾಗಲೂ ಕೆಲಸ ಮಾಡ್ತಿರ್ತಕ್ಕಂಥವ್ರು, ಸಮಯನ ಸದುಪಯೋಗ ಹೇಗೆ ಮಾಡ್ಕೊಳ್ಬೇಕು ಅಂತ ಗೊತ್ತಿರೋಂಥ ವ್ಯಕ್ತಿಗಳ ಜೊತೆ ನಾವು ಬೆರೆತಾಗ ಅವರ ಗುಣನೂ ನಮ್ಮಲ್ಲಿ ಅಲ್ಪ ಸ್ವಲ್ಪ ಬರ್ತಾ ಹೋಗುತ್ತೆ. ನಾವು ಶ್ರೀಮಂತರಾಗೋದಕ್ಕೆ ಅದು ಒಂದು ವಿಷಯನೂ ಕೂಡ ಕಾರಣ ಆಗುತ್ತೆ. ಹಾಗಾಗಿ ನಮ್ಮ ಬದಲಾವಣೆ ಒಳ್ಳೆಯ ಜನರ ಸಹವಾಸ ಅಂತ ಹೇಳ್ತಾರೆ. ಆದಷ್ಟು ಕೆಟ್ಟ ಜನಗಳಿಂದ, ಟಾಕ್ಸಿಕ್ ವ್ಯಕ್ತಿಗಳು ಅಂತ ಏನು ಹೇಳ್ತಾರಲ್ಲ, ನೆಗೆಟಿವ್ ಆಲೋಚನೆಗಳಿರ್ತಕ್ಕಂಥವ್ರು, ನೆಗೆಟಿವ್ ಆಗಿ ಮಾತಾಡ್ತಕ್ಕಂಥವ್ರು, ಅಂಥವರಿಂದ ಆದಷ್ಟು ಬೇಗ ದೂರ ಇದ್ದು ಒಳ್ಳೆಯ ಆಲೋಚನೆಗಳಿರ್ತಕ್ಕಂಥವ್ರು, ಒಳ್ಳೆಯ ಕೆಲಸಗಳನ್ನ ಮಾಡ್ತಕ್ಕಂಥವ್ರು, ಸಮಯನ ಒಳ್ಳೆಯ ರೀತಿಯಲ್ಲಿ ಬಳಸ್ಕೊಳ್ತಕ್ಕಂಥವ್ರು, ದುರಭ್ಯಾಸದಿಂದ ದೂರ ಇರ್ತಕ್ಕಂಥವರ ವ್ಯಕ್ತಿಗಳ ಸಹವಾಸದಿಂದ ನಾವು ಕೂಡ ಒಳ್ಳೆಯವರಾಗ್ತಾ ಹೋಗ್ತೀವಿ. ನಾವು ಕೂಡ ಹಣವನ್ನು ಆಕರ್ಷಿಸ್ತಾ ಹೋಗಿ ನಾವು ಶ್ರೀಮಂತರಾಗಿ ಬೆಳಿತೀವಿ ಅಂತ ಚಾಣಕ್ಯರು ಹೇಳ್ತಾರೆ. ಇನ್ನು 5ನೇದು ತುಂಬ ಮಹತ್ವದ್ದು, ಅಭ್ಯಾಸಗಳು, ಒಳ್ಳೆಯ ಅಭ್ಯಾಸಗಳು. ನೋಡಿ, ಚಾಣಕ್ಯರು ಹೇಳ್ತಾರೆ, ಯಾವ ವ್ಯಕ್ತಿ ಒಳ್ಳೆಯ ಅಭ್ಯಾಸಗಳನ್ನ ಇಟ್ಕೊಂಡಿರ್ತಾನೋ ಆ ವ್ಯಕ್ತಿ ಬಹು ಬೇಗ ಶ್ರೀಮಂತನಾಗ್ತಾನಂತೆ. ಆ ಒಳ್ಳೆಯ ಅಭ್ಯಾಸಗಳು ಅಂದರೆ ದುರಭ್ಯಾಸದಿಂದ ದೂರ ಇರ್ತಕ್ಕಂಥದ್ದು. ಈ ಕೆಲವರು ಕುಡ್ತಕ್ಕೆ ದಾಸರಾಗಿರ್ತಾರೆ, ಕೆಲವರು ಸ್ಮೋಕ್ ಮಾಡೋದು, ಕುಡಿಯೋದು, ಮತ್ತು ಕೆಟ್ಟ ಮಾತುಗಳನ್ನ ಆಡೋದು, ಕೆಟ್ಟ ಕೆಲಸಗಳನ್ನ ಮಾಡ್ತಕ್ಕಂಥದ್ದು. ಇಂಥವ್ರ ಜೊತೆಗೆ ಯಾವ ಹೆಣ್ಣು ಇರೋದಿಲ್ಲ ಅಲ್ವಾ? ಹಾಗೆ ಲಕ್ಷ್ಮಿ ಕೂಡ ಒಂದು ಹೆಣ್ಣಲ್ವಾ? ಅವಳು ಹೇಗೆ ಅವನ ಜೊತೆ ಇರ್ತಾಳೆ? ಇಂಥವರು ಆರ್ಥಿಕ ಪರಿಸ್ಥಿತಿಯಲ್ಲಿ ತುಂಬ ಹಿಂದೆ ಉಳಿದಿರ್ತಾರೆ.
ಕೆಟ್ಟ ಕೆಟ್ಟ ಅಭ್ಯಾಸಗಳಿರ್ತಕ್ಕಂಥವ್ರ ಹಿಂದೆ ಯಾವತ್ತೂ ಹಣ ಬರೋದಿಲ್ಲ. ಹಣವನ್ನು ಆಕರ್ಷಿಸೋದಕ್ಕೆ ಅವ್ರ ಕೈಲಿ ಸಾಧ್ಯ ಇಲ್ಲ. ಅವ್ರ ಕೈಲಿ ಹಣ ಇಲ್ಲಿ ಈ ಕಡೆ ಬರುತ್ತೆ, ಈ ಕಡೆ ಹೋಗುತ್ತೆ, ಬಲಗೈಲಿ ಬರುತ್ತೆ, ಎಡಗೈಲಿ ಹೋಗುತ್ತೆ, ಎಡಗೈಲಿ ಬರುತ್ತೆ, ಬಲಗೈಲಿ ಹೋಗುತ್ತೆ. ಅಂದರೆ ಅವರು ಕೆಟ್ಟ ಕೆಟ್ಟ ಅಭ್ಯಾಸಗಳಿಗೆ ದಾಸರಾಗಿರ್ತಾರೆ. ಅವ್ರ ಜೊತೆ ಹಣ ಅಂತೂ ಖಂಡಿತವಾಗ್ಲೂ ಉಳಿಯೋದಿಲ್ಲ. 1000 ತಂದರೂ ಸಂಜೆ ಅಷ್ಟರಲ್ಲಿ ಖಾಲಿ ಆಗುತ್ತೆ ಅಂತ ಹೇಳ್ತಾರಲ್ಲ, ಹಾಗೆ ಎಷ್ಟು ದುಡಿದ್ರು, ಲಕ್ಷ ರೂಪಾಯಿ ದುಡಿದ್ರೂ ಕೆಟ್ಟ ದುರಭ್ಯಾಸ ಇರೋಂತಹ ವ್ಯಕ್ತಿಯ ಜೊತೆ ಹಣ ಶಾಶ್ವತವಾಗಿ ಉಳಿಯೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಯಾವ ವ್ಯಕ್ತಿ ಒಳ್ಳೆಯ ಅಭ್ಯಾಸಗಳನ್ನ ರೂಢಿಸ್ಕೊಂಡಿರ್ತಾನೋ, ಅಂದರೆ ಪುಸ್ತಕ ಓದೋದಾಗಿರ್ಬೋದು, ಒಳ್ಳೆಯ ವಿಚಾರಗಳನ್ನ ಕೇಳೋವಂಥದ್ದಾಗಿರ್ಬೋದು, ಒಳ್ಳೆಯ ಆಲೋಚನೆಗಳನ್ನ ಮಾಡೋವಂಥದ್ದಾಗಿರ್ಬೋದು, ಒಳ್ಳೆ ಕೆಲಸಗಳನ್ನ ಮಾಡ್ತಕ್ಕಂಥದ್ದಾಗಿರ್ಬೋದು, ಇಂಥ ವ್ಯಕ್ತಿಯ ಜೊತೆ ಯಾವಾಗಲೂ ಹಣ ಸದಾ ಇರುತ್ತಂತೆ, ಲಕ್ಷ್ಮಿ ಸದಾ ಒಲಿದು ಬರ್ತಾಳಂತೆ. ಆದಷ್ಟು ಬೇಗ ಆ ಮನುಷ್ಯ ಶ್ರೀಮಂತನಾಗೋದ್ರಲ್ಲಿ ಸಂದೇಹ ಇಲ್ಲ ಅಂತ ಚಾಣಕ್ಯರು ಹೇಳ್ತಾರೆ. ಈ ಎಲ್ಲ ವಿಷಯಗಳು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ. ಧನ್ಯವಾದಗಳು. ಮತ್ತೆ ಸಿಗೋಣ.